ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ, ದ ಸೆಕೆಂಡ್ ಎಪಿಸಲ್ ಟು ದ ಕೊರಿಂಥಿಯನ್ಸ್. ಅದರಲ್ಲಿ 1ನೇ ಅಧ್ಯಾಯ, ಚಾಪ್ಟರ್ 1. 1ನೇ ಕೊರಿಂಥ ಮತ್ತು 2ನೇ ಕೊರಿಂಥದಲ್ಲಿ ಆತ್ಮಿಕ ತಂದೆ, ಆತ್ಮಿಕ ಮಕ್ಕಳು ಅಥವಾ ಆತ್ಮಿಕ ತಂದೆ ಮತ್ತು ಆತ್ಮಿಕ ಮಗು, ಸ್ಪಿರಿಚುವಲ್ ಫಾದರ್, ಸ್ಪಿರಿಚುವಲ್ ಚೈಲ್ಡ್, ಅವ್ರಿಗಿರುವಂಥ ಸಂಬಂಧ, ಅವ್ರಿಗಿರುವಂಥ ಸಮಸ್ಯೆ, ಅವ್ರಿಗಿರುವಂಥ ಹೋರಾಟ, ಅವರಿಗಿರುವಂಥ ಹುದುವಾದಂಥ ಕೆಲವು ಅನುಭವಗಳು, ಹಂಚಿಕೊಳ್ಳುವಿಕೆ, ಶೇರಿಂಗ್, ಇವುಗಳನ್ನೆಲ್ಲ ನಾವು ನೋಡ್ಕೊಳ್ತಾ ಇದ್ದೇವೆ. ಇವೆಲ್ಲಕ್ಕಿಂತಲೂ ಹೆಚ್ಚಾಗಿ ಕಲಿಯುವಿಕೆ, ಆತ್ಮಿಕ ತಂದೆಯಿಂದ ಕಲಿಯುವಂಥದ್ದು, ಕೆಲವು ಕಡೆ ಆತ್ಮಿಕ ತಂದೆ ಕೂಡ ಮಕ್ಕಳಿಂದ ಕಲಿಯುವಂಥದ್ದು, ಆ ರೀತಿಯಾಗಿ ಎಲ್ಲ ಒಂದು ತೆರೆದ ಅನುಭವ ಇರುವಂಥದ್ದನ್ನು ನಾವು ನೋಡ್ಬೋದು. ಅದೇ ರೀತಿಯಾಗಿ 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ಆತ್ಮಿಕ ತಂದೆ ಮತ್ತು ಆತ್ಮಿಕ ಮಗುವಿನ ನಡುವೆ ಇರುವಂಥ ಸಂಬಂಧದ 16 ಆಶೀರ್ವಾದಗಳು, 16 ಬ್ಲೆಸ್ಸಿಂಗ್ಸ್ ಆಫ್ ಸ್ಪಿರಿಚುವಲ್ ಫಾದರ್ ಸ್ಪಿರಿಚುವಲ್ ಚೈಲ್ಡ್ ರಿಲೇಷನ್ಶಿಪ್. ಆತ್ಮಿಕ ತಂದೆ ಆತ್ಮಿಕ ಮಗುವಿನೊಡನೆ ಇರುವಂಥ ಸಂಬಂಧದ 16 ಆಶೀರ್ವಾದಗಳನ್ನು ಒಂದೊಂದಾಗಿ ನಾವು ನೋಡಿಕೊಳ್ಳೋಣ. 1ನೇ ಅಧ್ಯಾಯದಲ್ಲಿ ಭಾಳ ಚೆನ್ನಾಗಿದೆ, ಭಾಳ ಎನ್ಕರೇಜಿಂಗ್ ಆಗಿದೆ. ನನಗೆ ಎನ್ಕರೇಜ್ಮೆಂಟ್ ಆಯಿತು, ಉತ್ತೇಜನ ಆಯಿತು, ಸವಾಲಾಯಿತು, ನನಗೆ ಸಹಾಯಕರ ಕೂಡ ಆಯಿತು. 2ನೇ ಕೊರಿಂಥ 1ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ 1ನೇ ವಚನದಲ್ಲಿ ಆತ್ಮಿಕ ತಂದೆ, ಆತ್ಮಿಕ ಮಗು, ಆತ್ಮಿಕ ತಂದೆ ಮತ್ತು ಆತ್ಮಿಕ ಮಗು ಸೇರಿ ಆತ್ಮಿಕ ಮಕ್ಕಳಿಗೆ ಬರೆಯುವಂಥ ಪತ್ರಿಕೆ ಈ ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ. ಯಾಕಂದರೆ 1ನೇ ವಚನದಲ್ಲಿ ದೇವರ ಚಿತ್ತಾನುಸಾರವಾಗಿ ಕ್ರಿಸ್ತ ಯೇಸುವಿನ ಅಪೊಸ್ತಲನಾದ ಪೌಲನು, ನಮ್ಮ ಸಹೋದರನಾದ ತಿಮೋತಿಯನು, ಇಬ್ಬರು ಆತ್ಮಿಕ ತಂದೆ ಮತ್ತು ಆತ್ಮಿಕ ಮಗು ಇಬ್ಬರು ಸೇರಿ ಆತ್ಮಿಕ ಮಕ್ಕಳಾಗಿರುವಂಥ ಕೊರಿಂಥದವರಿಗೆ ಬರೆಯುವಂಥ ಈ ಪತ್ರವಾಗಿದೆ. 2ನೇದಾಗಿ ಅದು ಆಶೀರ್ವಾದ ಅಲ್ವ, ಒಬ್ಬ ಆತ್ಮಿಕ ಮಗು ಆತ್ಮಿಕ ತಂದೆ ಬರೆಯುವಾಗ ಜೊತೆಯಲ್ಲಿರುವಂಥದ್ದು 1ನೇ ಆಶೀರ್ವಾದ ಅದು. 2ನೇದಾಗಿ ನೋಡುವಾಗ 2ನೇ ಆಶೀರ್ವಾದ 2ನೇ ವಚನದಲ್ಲಿ ನಾವು ನೋಡ್ಬೋದು, ಪೌಲನು ತನ್ನ ಪತ್ರಿಕೆಗಳಲ್ಲಿ ಪ್ರಾರಂಭ ಮಾಡುವ ಹಾಗೆ, ನಮ್ಮ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ. ಕೃಪೆಯೂ ಶಾಂತಿಯೂ ಆಗಲಿ. ಹಾಗಾದರೆ ಆತ್ಮಿಕ ತಂದೆ ತನ್ನ ಆತ್ಮಿಕ ಮಕ್ಕಳನ್ನು ಬ್ಲೆಸ್ ಮಾಡೋದು ಯಾವ ರೀತಿ ಅಂದರೆ ಕೃಪೆ ಶಾಂತಿ ಅಥವಾ ಕೃಪೆ ಸಮಾಧಾನ ನಿಮಗಿರಲಿ. ಯಾರಿಂದ? ತಂದೆಯ ದೇವರಿಂದ, ಕರ್ತನಾದ ಯೇಸು ಕ್ರಿಸ್ತನಿಂದ. ಅದನ್ನು ಕೊಡುವಂಥದ್ದು ಪವಿತ್ರ ಆತ್ಮನ ಮುಖಾಂತರ ಖಂಡಿತವಾಗಿ. ಸರಿ, 3ನೇದಾಗಿ ನಾವೇನು ನೋಡ್ಕೊಳ್ತಾ ಇದ್ದೀವಿ? 2ನೇ ಕೊರಿಂಥ 1ನೇ ಅಧ್ಯಾಯದಲ್ಲಿ ಆತ್ಮಿಕ ತಂದೆ ಮತ್ತು ಆತ್ಮಿಕ ಮಗುವಿನ ಸಂಬಂಧದಲ್ಲಿ ಇರುವ 16 ಆಶೀರ್ವಾದಗಳು, 16 ಬ್ಲೆಸ್ಸಿಂಗ್ಸ್ ಆಫ್ ಸ್ಪಿರಿಚುವಲ್ ಫಾದರ್ ಸ್ಪಿರಿಚುವಲ್ ಚೈಲ್ಡ್ ರಿಲೇಷನ್ಶಿಪ್. ಅದರಲ್ಲಿ 3ನೇದು ಏನಂದರೆ, 6ನೇ ವಚನದಲ್ಲಿ ನಾವು ನೋಡ್ಬೋದು. ಅದೇನಂತ ಹೇಳಿದರೆ, ಆತ್ಮಿಕ ತಂದೆ ಆತ್ಮಿಕ ಮಕ್ಕಳನ್ನು ಆಶೀರ್ವದಿಸುವುದು. ಅಂದರೆ ಆತ್ಮಿಕ ತಂದೆ ಸಂಕಟ ಪಡುವುದರಿಂದ
ಆತ್ಮಿಕ ಮಕ್ಕಳಿಗೆ ಆಶೀರ್ವಾದ. ಅದನ್ನು ನಾವು ನೋಡೋಣ ಬನ್ನಿರಿ. 6ನೇ ವಚನ, ನಮಗೆ ಅಂದರೆ ಆತ್ಮಿಕ ತಂದೆ ಮಾತನಾಡ್ತಾ ಇರೋದು, ನಮಗೆ ಸಂಕಟ ತೊಂದರೆಗಳು ಬಂದರೆ, ಆತ್ಮಿಕ ತಂದೆಗೆ ಸಂಕಟ ತೊಂದರೆಗಳು ಬಂದರೆ ಅದು ನಿಮ್ಮ ರಕ್ಷಣೆ ಮತ್ತು ಆದರಣೆಗೋಸ್ಕರವೇ. ಆತ್ಮಿಕ ತಂದೆಗೆ ಏನಾದರೂ ಕಷ್ಟ, ನಷ್ಟ, ಬಾಧೆ, ಸಂಕಟ ಬಂದರೆ ಅದು ಆತ್ಮಿಕ ಮಕ್ಕಳಿಗೆ ರಕ್ಷಣೆ ಮತ್ತು ಅವರಿಗೆ ಆದರಣೆ ಅಂತೆ. ಅಂದರೆ ಅವರಿಗೆ ಬ್ಲೆಸ್ಸಿಂಗ್. ಸ್ಪಿರಿಚುವಲ್ ಫಾದರ್ಸ್ ಸಫರಿಂಗ್ ಲೀಡ್ಸ್ ಟು ದ ಬ್ಲೆಸ್ಸಿಂಗ್ ಆಫ್ ಸ್ಪಿರಿಚುವಲ್ ಚಿಲ್ಡ್ರನ್. 4ನೇದಾಗಿ 7ನೇ ವಚನದಲ್ಲಿ, 2ನೇ ಕೊರಿಂಥ 1ನೇ ಅಧ್ಯಾಯದ 7ನೇ ವಚನದಲ್ಲಿ ಸ್ಪಿರಿಚುವಲ್ ಫಾದರ್ಸ್ ಕಾನ್ಫಿಡೆನ್ಸ್ ಇನ್ ಸ್ಪಿರಿಚುವಲ್ ಚೈಲ್ಡ್ ಆರ್ ಸ್ಪಿರಿಚುವಲ್ ಚಿಲ್ಡ್ರನ್. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳಲ್ಲಿ ಇರುವಂಥ ಭರವಸೆಯ ಬಗ್ಗೆ ನಾವು ನೋಡ್ತೇವೆ ರೀ. 7ನೇ ವಚನದಲ್ಲಿ, ನಿಮ್ಮ ಮೇಲಿನ ನಮ್ಮ ಭರವಸೆಯು ಸ್ಥಿರವಾಗಿದೆ. ನಿಮ್ಮ ಮೇಲೆ ನಮ್ಮ ಭರವಸೆ ಇದೆ. ಅದು ಇದ್ದು ಮತ್ತು ಆನ್ ಆಫ್ ಆ ರೀತಿಯಾಗಿರುವಂಥದ್ದಲ್ಲ. ಭಾನುವಾರ ಇರ್ತದೆ ಮತ್ತು ಸೋಮವಾರದಿಂದ ಭರವಸೆ ಇಲ್ಲ, ಆ ರೀತಿಯಾಗಲ್ಲ. ಅದು ಯಾವಾಗಲೂ ಸ್ಥಿರವಾಗಿದೆ ಎಂಬುದಾಗಿ ಒಂದು ಮಾತು 2ನೇ ಕೊರಿಂಥ 1ನೇ ಅಧ್ಯಾಯದ 7ನೇ ವಚನದಲ್ಲಿ ಆತ್ಮಿಕ ತಂದೆ ಪೌಲ ಆತ್ಮಿಕ ಮಕ್ಕಳು ಕೊರಿಂಥದವರಿಗೆ ಬರೆಯುವಂಥದ್ದನ್ನು ನೋಡ್ತೀವಿ. ಅದೇ 7ನೇ ವಚನದ 2ನೇ ಭಾಗ, 2ನೇ ಕೊರಿಂಥ 1:7 2ನೇ ಭಾಗದಲ್ಲಿ ಇರುವಂಥ ಒಂದು ಮಾತು ಏನಂದರೆ, ನಮ್ಮ ಸಂಕಟಗಳಲ್ಲಿಯೂ ಸಂತೈಸುವಿಕೆಗಳಲ್ಲಿಯೂ ನೀವು ನಮ್ಮೊಂದಿಗೆ ಪಾಲುಗಾರರಾಗಿದ್ದೀರಿ. ಹಾಗಾದರೆ 5ನೇ ಒಂದು ಆಶೀರ್ವಾದ ಏನಂತ ಹೇಳಿದ್ರೆ, ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಯ ಸಂಕಟ, ಸಂತೈಸುವಿಕೆ ಇವುಗಳಲ್ಲಿ ಪಾಲುಗಾರರಾಗಿದ್ದಾರೆ. ವಾವ್! The spiritual children shares with the plus and minus of spiritual father. ಸಂಕಟ ಇದ್ರೂ ಶೇರ್ ಮಾಡ್ಕೊಳ್ತಾರೆ, ಸಂತೈಸುವಿಕೆ ಇದ್ರೂ ಶೇರ್ ಮಾಡ್ಕೊಳ್ತಾರೆ. ಹಾಗಾದರೆ ದೇ ಆರ್ ಪಾರ್ಟೇಕರ್ಸ್, ಪಾಲುಗಾರರು. ಆತ್ಮಿಕ ತಂದೆಯೊಂದಿಗೆ ಆತ್ಮಿಕ ಮಕ್ಕಳು ಪಾಲುಗಾರರಾಗಿದ್ದಾರೆ ಆತನ ಅನುಭವಗಳಲ್ಲಿ. 6ನೇದಾಗಿ ನಾವು 8ನೇ ವಚನದಲ್ಲಿ ನಾವು ನೋಡುವಾಗ, ಅಥವಾ 8ನೇ ವಚನದಿಂದ ಇರುವಂಥ ವಾಕ್ಯ ಭಾಗದಲ್ಲಿ ನೋಡುವಾಗ, ಆತ್ಮಿಕ ತಂದೆ ತನ್ನ ಆ ಸಂಕಟವನ್ನು ಹಂಚಿಕೊಳ್ಳೋದ್ರ ಬಗ್ಗೆ ನಾವು ನೋಡ್ತೀವಿ. ಹಂಚಿಕೊಳ್ಳೋದಂದರೆ ತೆರೆದು ಹೇಳುವಂಥದ್ದು, ಓಪನ್ ಆಗಿ ಯಥಾ ಪ್ರಕಾರವಾಗಿ ಹೇಳಿಕೊಳ್ಳುವಂಥದ್ದು ಅಂತ ಹೇಳನ್ರಿ. So the spiritual father shares or tells his suffering. ಹೌದು, ಏಷ್ಯಾ ಪ್ರಾಂತ್ಯದಲ್ಲಿ ನನಗೆ ಅನುಭವಿಸಿದ ಕಷ್ಟ ಸಂಕಟಗಳ ಬಗ್ಗೆ ನೀವು ತಿಳಿದಿರಬೇಕಂತ ಅಪೇಕ್ಷಿಸ್ತೇನೆ. ನನಗೆ ಆದಂಥ ಕಷ್ಟಗಳ ಬಗ್ಗೆ ನಿಮ್ಗೆ ಗೊತ್ತಾಗಲಿ. ಆತ್ಮಿಕ ತಂದೆ ಏನೆಲ್ಲ ಕಷ್ಟಪಡ್ತಾರೆ ಅನ್ನುವಂಥದ್ದು ಆತ್ಮಿಕ ಮಕ್ಕಳಿಗೆ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು, ನಾವು ಸಹಿಸಲಾಗದಷ್ಟು ಕಷ್ಟಗಳು ನಮಗೆ ಬಂದು ಒದಗಿ ನಾವು ಸತ್ತರೆ ಮೇಲೋ ಏನೋ ಅನಿಸ್ಬಿಡ್ತು. ಮರಣದ ಶಿಕ್ಷೆ ಅನುಭವಿಸ್ತೇವೋ ಎಂಬಂತೆ ನಮಗೆ ಇನ್ನೇನು ಸತ್ತು ಹೋಗ್ತೀವೇನೋ ಅಂತ ಅಷ್ಟು ಮಟ್ಟಿಗೆ. ಆದರೆ ಸತ್ತವರನ್ನು ಎಬ್ಬಿಸುವ ದೇವರು ನಮ್ಮ ಮೇಲೆ, ಹೌದು, ನಾವು ನಮ್ಮ ಮೇಲೆ ಭರವಸೆ ಇಡದೆ ಸತ್ತವರನ್ನು ಎಬ್ಬಿಸಿದ ದೇವರ ಮೇಲೆ ಭರವಸೆ ಇಡಬೇಕಂತ ಇದೆಲ್ಲ ಕಷ್ಟಗಳು ಆಯ್ತಂತ ಹೇಳ್ಬಿಟ್ಟು ತನ್ನ ಮನಸ್ಸು ಬಿಚ್ಚಿ ಆತ್ಮಿಕ ತಂದೆ ತನ್ನ ಕಷ್ಟಗಳನ್ನು ಆತ್ಮಿಕ ಮಕ್ಕಳೊಂದಿಗೆ ಹಂಚಿಕೊಳ್ಳುವಂಥದ್ರ ಬಗ್ಗೆ ನಾವು ನೋಡ್ತೇವೆ ರೀ. ಈ ಶೇರ್ಸ್ ಹೇಳಿಕೊಳ್ಳೋದನ್ನು ನಾವು ನೋಡ್ತೇವೆ. ಈಗ 6 ಮುಗೀತು. ಆತ್ಮಿಕ ತಂದೆ ಆತ್ಮಿಕ ಮಕ್ಕಳೊಂದಿಗೆ ಇರುವಂಥ ಆ ಒಂದು ಸಂಬಂಧದ 16 ಆಶೀರ್ವಾದಗಳಲ್ಲಿ 6 ಆಶೀರ್ವಾದಗಳು ಮುಗೀತು. ಇನ್ನು 10 ಆಶೀರ್ವಾದಗಳಿದೆ. ಮುಂದೆ ನೋಡಿಕೊಳ್ಳೋಣ. 7ನೇದಾಗಿ ಪ್ರಾರ್ಥನೆಯ ಸಹಾಯ. ಇದು 7ನೇ ಆಶೀರ್ವಾದ. 11ನೇ ವಚನ, ಮೊದಲನೇ
ಮೊದಲನೇ ಅಧ್ಯಾಯ 2 ಕೊರಿಂಥ ಮೊದಲನೇ ಅಧ್ಯಾಯದ 11ನೇ ವಚನದಲ್ಲಿ, ನೀವು ನಿಮ್ಮ ಪ್ರಾರ್ಥನೆಯಿಂದ ನಮಗೆ ಸಹಾಯ ಮಾಡುತ್ತಿರುವಾಗ. ವಾವ್, ಏನಾಯಿತು? ನಿರೀಕ್ಷೆ ಉಳ್ಳವರಾಗಿದ್ದೇವೆ. ವಾವ್. ಹಾಗಾದರೆ ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗಾಗಿ ಪ್ರೇಯರ್ ಮಾಡ್ತಾ ಇದ್ದಾಗ ಅದು ಹೆಲ್ಪ್ ಆಯ್ತಂತೆ, ನಿರೀಕ್ಷೆ ಸಿಕ್ಬಿಡ್ತಂತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳಿಂದ ಎಂಬ ಮಾತನ್ನು ಹೇಳಿಬಿಟ್ಟು ಬಹಳ ಜನರ ಪ್ರಾರ್ಥನೆಗಳಿಗೋಸ್ಕರ ತನ್ನ ಒಂದು ಪ್ರಾರ್ಥನೆ ಬಗ್ಗೆ 11ನೇ ವಚನದಲ್ಲಿ ಹೇಳುವಂಥದ್ದನ್ನು ನಾವು ನೋಡ್ತೀವಿ. ಇವತ್ತು ಕೂಡ ನಾನು ಯಾರಿಗೆ SMS ಕಳಿಸಿದಾಗ ಕೆಲವು ಸಮಸ್ಯೆ ಇಂದು ನಾನು ಎದುರಿಸಬೇಕಾಯಿತು. ಚಿಕ್ಕ ಚಿಕ್ಕ ಸಮಸ್ಯೆನೇ, ಆದರೆ ಅದಕ್ಕೆ ನಾನು ಒಬ್ಬ ಆತ್ಮಿಕ ಮಗುವಿಗೆ ಬರೆದಂಥ ಅಥವಾ ಕಳಿಸಿದಂಥ SMS ಅಂದರೆ ಯಾರೂ ನನಗೋಸ್ಕರವಾಗಿ ಪ್ರೇಯರ್ ಮಾಡೋದನ್ನು ನಿಲ್ಲಿಸಿಬಿಟ್ಟಿದ್ದಾರೇನೋ, ಮರೆತು ಬಿಟ್ಟಿದ್ದಾರೇನೋ, ಅಥವಾ ಮಾಡಿದರೂ ಮನಪೂರ್ವಕವಾಗಿ ಮಾಡಲಿಲ್ಲನೋ, ಆದ ಕಾರಣ ಇಷ್ಟೆಲ್ಲ ಸಮಸ್ಯೆಗಳು, ಅಥವಾ ದೇವರು ನನಗೇನಾದರೂ ಈ ಸಮಸ್ಯೆಗಳ ಮುಖಾಂತರ ಸವಾಲುಗಳ ಮುಖಾಂತರ ಮಾತನಾಡ್ತಿದ್ದಾನೇನೋ ಎಂಬುದಾಗಿ ಬರೆದೆ. ಇಲ್ಲಿ ಕೂಡ ನೋಡುವಾಗ ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗಾಗಿ ಪ್ರಾರ್ಥನೆ ಮಾಡುವಾಗ ಆತ್ಮಿಕ ತಂದೆಗೆ ನಿರೀಕ್ಷೆ ಸಿಕ್ತು ಎಂಬುದನ್ನು ನೋಡ್ತೇವೆ. 8ನೇದಾಗಿ ಆತ್ಮಿಕ ತಂದೆ ಮಕ್ಕಳ ಸಂಬಂಧದ 18 ಅಥವಾ 16 ಆಶೀರ್ವಾದಗಳನ್ನು ನಾವು ನೋಡ್ತಿದ್ದೇವೆ. ಅದರಲ್ಲಿ 8ನೇದಾಗಿ ನಾವು ನೋಡುವಾಗ ಮನಸ್ಸಾಕ್ಷಿ ಬಗ್ಗೆ ಒಂದು ಮಾತು ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಅದೇನಂತ ಹೇಳಿದರೆ, ನಾವು ನಮ್ಮ ಮತ್ತು ನಿಮ್ಮ ಸಂಬಂಧದಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಿದ್ದಾನೆ ನೋಡ್ರಿ. 2 ಕೊರಿಂಥ 1:12 ನಮ್ಮ ಮತ್ತು ನಿಮ್ಮ ಸಂಬಂಧದಲ್ಲಿ ನಾವು ಯೋಗ್ಯರಾಗಿ ವರ್ತಿಸಿದ್ದೇವೆ ಎಂದು ನಮ್ಮ ಮನಸ್ಸಾಕ್ಷಿ ಹೇಳ್ತದೆ. ಹಾಗಾದರೆ ಈ ಮನಸ್ಸಾಕ್ಷಿಗೆ ತಕ್ಕಂಥ ಒಂದು ಸಂಬಂಧವಾಗಿತ್ತು. ಹೌದು, ಸಮಸ್ಯೆಗಳು ಬರ್ತವೆ ಆತ್ಮಿಕ ತಂದೆ ಮಕ್ಕಳ ನಡುವೆ, ಆದರೂ ಕೂಡ ಮನಸ್ಸಾಕ್ಷಿಗೆ ತಕ್ಕಂತೆ ನಡ್ಕೊಳ್ತಾ ಇದ್ದೇನೆ ಯೋಗ್ಯವಾಗಿ ಎಂಬುದಾಗಿ ಹೇಳ್ತಾನ್ರಿ. ಹೌದು, ಅದು ಒಳ್ಳೆಯ ಒಂದು ಉದಾಹರಣೆ. ಅದನ್ನು ನಾನು ಫಾಲೋ ಮಾಡಬೇಕು, ನಾವೆಲ್ಲರೂ ಕೂಡ ಹಿಂಬಾಲಿಸ್ತಕ್ಕದ್ದು. ಸರಿ, ಅನಂತರ 9ನೇ ಒಂದು ಆಶೀರ್ವಾದ, ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಲ್ಲಿರುವಂಥ 9ನೇ ಆಶೀರ್ವಾದ ಏನಂತ ಹೇಳಿದರೆ, ಅದು ಆಶ್ಚರ್ಯ ಅನ್ನಿಸ್ತದೆ. ಅದೇನೆಂದರೆ, ಆತ್ಮಿಕ ತಂದೆ ಆತ್ಮಿಕ ಮಕ್ಕಳೊಂದಿಗೆ ಏನಾದರೂ ಹೇಳೋದಾದರೆ ಅವರು ಅರ್ಥ ಮಾಡಿಕೊಳ್ಳುವ ರೀತಿಯಲ್ಲಿ ಹೇಳುವಂಥದ್ದು. ಕಮ್ಯುನಿಕೇಟಿಂಗ್ ಇನ್ ಅನ್ ಅಂಡರ್ಸ್ಟ್ಯಾಂಡಿಂಗ್ ವೇ. ಅದಕ್ಕೆ 13ನೇ ವಚನ ನಾವು ನೋಡೋದಾದರೆ 2 ಕೊರಿಂಥ 1:13ನೇ ವಚನದಲ್ಲಿ, ನಿಮಗೆ ಓದಲು ಅಥವಾ ಅರ್ಥ ಮಾಡಿಕೊಳ್ಳಲು ಅಸಾಧ್ಯವಾದ ಯಾವುದನ್ನು ನಾವು ಬರೆಯಲಿಲ್ಲ. ಹಾಗಾದರೆ ನೀವು ಅರ್ಥ ಮಾಡಿಕೊಳ್ಳುವಂಥದ್ದನ್ನೇ ನೀವು ಬರಿತಾ ಇರುವುದು ಎಂಬುದಾಗಿ. ಆದ ಕಾರಣ ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ಏನಾದರೂ ತಿಳಿಸುವಾಗ ಅದು ಅರ್ಥ ಮಾಡಿಕೊಳ್ಳುವ ರೀತಿಯಲ್ಲಿ ತಿಳಿಸಬೇಕು ಎಂಬಂಥದ್ದು ಕೂಡ ಒಂದು ಆಶೀರ್ವಾದವೇ ಅಂತ ಹೇಳಬೇಕ್ರಿ. ಯಾಕಂದರೆ ಅಪಾರ್ಥ ಮಾಡ್ಕೋಬಾರ್ದು, ಅರ್ಥ ಮಾಡಿಕೊಳ್ಳದೆ ಕಷ್ಟಪಡಬಾರ್ದು ಎಂಬಂಥದ್ದು. ಅರ್ಥ ಮಾಡಿಕೊಳ್ಳುವಾಗ ಅದು ಆಶೀರ್ವಾದ. ಕ್ಲಿಯರ್ ಕಮ್ಯುನಿಕೇಷನ್, ಸ್ಪಷ್ಟವಾದಂಥ ಮಾತು. ಮತ್ತು 10ನೇ ಆಶೀರ್ವಾದ, ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗಿರುವಂಥ 10ನೇ ಆಶೀರ್ವಾದ ಏನಂಥೇಳಿ ನಾವು ನೋಡೋದಾದರೆ, ಅದರಲ್ಲಿ ಈಗ ನೀವು ನಮ್ಮನ್ನು ಅಪೂರ್ಣವಾಗಿ ಅರಿತುಕೊಂಡಿದ್ರೆ, ಆದರೆ ನಮ್ಮ ಕರ್ತನಾದ ಯೇಸುವಿನ ದಿನದಲ್ಲಿ ನೀವು ನಮ್ಮ ಬಗ್ಗೆ ಸಂಪೂರ್ಣವಾಗಿ ಅರ್ಥಕೊಂಡ್ರಿ. ಈಗ ನಮ್ಮನ್ನು ಆತ್ಮಿಕ ತಂದೆಯನ್ನು ಆತ್ಮಿಕ ಮಕ್ಕಳು ಅರ್ಥ ಮಾಡಿಕೊಂಡಿಲ್ಲ, ಆದರೆ ಯೇಸು ಸ್ವಾಮಿಯ ದಿನದಲ್ಲಿ ಅವರು ಚೆನ್ನಾಗಿ ಅರ್ಥ ಮಾಡಿಕೊಳ್ತಾರೆ ಎಂಬ ಮಾತನ್ನು 2 ಕೊರಿಂಥ 1:14 ಪೌಲನು ತಿಳಿಸುವಂಥದ್ದನ್ನು ನಾವು ನೋಡ್ತೇವೆ. 10 ಆಯಿತು. 11ನೇದಾಗಿ ಆಶೀರ್ವದಿಸುವುದಕ್ಕೆ ಸಂದರ್ಶನ ಮಾಡೋದು, ವಿಸಿಟಿಂಗ್ ಟು ಬ್ಲೆಸ್. 2 ಕೊರಿಂಥ 1:15 2 ಬಾರಿ ಕೃಪಾದಾನ ಹೊಂದುವಂತೆ ನಾನು
ನಿಮ್ಮನ್ನು ಸಂದರ್ಶಿಸಲು ಯೋಚನೆ ಮಾಡಿದೆನು. ಯಾಕೆಂದರೆ ನಿಮಗೆ ಬ್ಲೆಸ್ ಮಾಡಲಿಕ್ಕಾಗಿ ಬರ್ತಿದ್ದೇನೆ ಎಂಬುದಾಗಿ ಹೇಳ್ತಿದ್ದಾನೆ. ಅದು ಕೂಡ ಆಶೀರ್ವಾದನೆ. ಮತ್ತು 12ನೇ ಒಂದು ಆಶೀರ್ವಾದ ಏನಂದರೆ ಚಂಚಲ ಇಲ್ಲದಂಥದ್ದು. ಚಂಚಲ ಇಲ್ಲವಂಥದ್ದು. ಒಂದು ಸರಿ ಬರ್ತೀನಿ ಅಂತ ಹೇಳೋದು, ಇನ್ನೊಂದು ಸರಿ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳೋದು, ಹೌದು ಅಂತ ಹೇಳೋದು, ಅಲ್ಲ ಅಂತ ಹೇಳೋದು, ಆ ರೀತಿಯಾಗಿಲ್ಲ ಎಂಬುದಾಗಿ 1ನೇ ಅಧ್ಯಾಯ 2ನೇ ಕೊರಿಂಥ 16-17 ವಚನದಲ್ಲಿ ನಾವು ನೋಡ್ತೇವೆ. ವೇವರಿಂಗ್ ಇಲ್ಲ ಅಂತ ಹೇಳ್ಬಿಟ್ಟು. 13ನೇದಾಗಿ ನೋಡುವಾಗ ಪ್ರೊಫೆಟಿಕ್ ಕನ್ಫೆಷನ್, ಅಂದರೆ ಪ್ರವಾದನೀಯ ಅರಿಕೆ. ನಾವು ಕ್ರಿಸ್ತನಲ್ಲಿ ದೃಢವಾಗಿ ನಿಲ್ಲುವಂತೆ ದೇವರು ನಮ್ಮನ್ನು ನಡೆಸ್ತಾನೆ. ವಾವ್. 2 Corinthians 1:21 ದೇವರು ನಮ್ಮನ್ನು ನಡೆಸ್ತಾನೆ ಅಂತ ತನ್ನನ್ನು ಒಳಗೊಂಡು ಒಂದು ಪ್ರವಾದನೀಯ ಅರಿಕೆ. 14ನೇ ಆಶೀರ್ವಾದ ಬೈ ದಿ ಅನಾಯಿಂಟಿಂಗ್. ಯಾಕಂತ ಹೇಳಿದ್ರೆ ಅದೇ 21ನೇ ವಚನದ ಕೊನೆಯ ಭಾಗ. ಆತ ನಮ್ಮನ್ನು ಅಭಿಷೇಕಿಸಿದ್ದಾನೆ. ತಂದೆಗೂ ಆತ್ಮಿಕ ತಂದೆಗೂ ಅಭಿಷೇಕ ಬೇಕು, ಆತ್ಮಿಕ ಮಕ್ಕಳಿಗೆ ಅಭಿಷೇಕ ಬೇಕು. ಆ ಸಂಬಂಧದಲ್ಲಿ ಅಭಿಷೇಕ ಇರಲೇಬೇಕು. ಅಭಿಷೇಕ ನೋಗವನ್ನು ಮುರಿಯುವಂಥದ್ದಾಗಿದೆ. ಮತ್ತು 15ನೇದಾಗಿ ಸೆನ್ಸಿಟಿವ್ ನಾಟ್ ಟು ಹರ್ಟ್. ನೋಯಿಸೋದಕ್ಕೆ ಸ್ವಲ್ಪ ಹಿಂಜರಿಯುವಂಥದ್ದು. ಯಾಕಂತ ಹೇಳಿದ್ರೆ ಭಾಷೆ ನೋಡ್ರಿ ಯಾವ ರೀತಿಯಾಗಿ ಪೌಲನು 2ನೇ ಕೊರಿಂಥ 1:23 ನಿಮಗೆ ತೊಂದರೆಯಾಗಬಾರ್ದೆಂದು ನಾನು ಕೊರಿಂಥಕ್ಕೆ ಹಿಂದಿರುಗಿ ಬರಲಿಲ್ಲ. ಇದಕ್ಕೆ ದೇವರೇ ಸಾಕ್ಷಿ. ಮೊದಲು 12ನೇ ವಚನದಲ್ಲಿ 2ನೇ ಕೊರಿಂಥ 1:12 ನಮ್ಮ ಮನಸ್ಸಾಕ್ಷಿ ಹೇಳ್ತದೆ ಅಂತ. ಅದು ಒಂದು ಲೆವೆಲ್, ಈ ಆತ್ಮಿಕ ತಂದೆ ಮಕ್ಕಳ ನಡುವೆ ಇರುವಂಥ ಸಂಬಂಧದಲ್ಲಿ. ಈಗ ದೇವರೇ ಸಾಕ್ಷಿ ಎಂಬುದಾಗಿ ಅದೇ 2ನೇ ಕೊರಿಂಥ 1ನೇ ಅಧ್ಯಾಯದ 23ನೇ ವಚನದಲ್ಲಿ ಹೇಳ್ತಿದ್ದಾನೆ. ಅಂದರೆ ನಿಮ್ಮನ್ನು ಹರ್ಟ್ ಮಾಡಬಾರ್ದು, ಆತ್ಮಿಕ ತಂದೆ ಆತ್ಮಿಕ ಮಕ್ಕಳನ್ನು ನೋಯಿಸಬಾರ್ದು, ತೊಂದರೆಗೆ ಕೊಡಬಾರ್ದು ಎಂಬುದಾಗಿ. ಕೊನೆಯದಾಗಿ ನೋಡುವಾಗ ಇನ್ನೊಂದು ಮಾತು 24ನೇ ವಚನದಲ್ಲಿ ಮುಗಿಸುವಂಥದ್ದು, ನಿಮ್ಮ ಸಂತೋಷದಲ್ಲಿ ನಾವು ಭಾಗಿಗಳಾಗಿದ್ದೇವೆ. ವಾವ್. ಆತ್ಮಿಕ ತಂದೆ ಆತ್ಮಿಕ ಮಕ್ಕಳ ಸಂತೋಷದಲ್ಲಿ ಭಾಗಿಗಳಾಗಿರಬೇಕು. ಯಾಕೆ ಆ ಮಾತು ಹೇಳ್ತಿರೋದು? 24ನೇ ವಚನದಲ್ಲಿ 2ನೇ ಕೊರಿಂಥ 1:24 ನಿಮ್ಮ ವಿಶ್ವಾಸದ ಬಗ್ಗೆ ನಾವು ದಬ್ಬಾಳಿಕೆ ನಡೆಸುತ್ತೇವೆಂದು ತಿಳಿಯಬೇಡಿ. ನೀವು ನಂಬಿಕೆಯಲ್ಲಿ ದೃಢವಾಗಿ ನಿಂತಿದ್ದೀರಿ, ಆದ ಕಾರಣ ನಿಮ್ಮ ಸಂತೋಷದಲ್ಲಿ ನಾವು ಭಾಗಿಗಳಾಗಿದ್ದೇವೆ. ಹೌದು, ಪ್ರತಿಯೊಬ್ಬ ಆತ್ಮಿಕ ತಂದೆ ಆತ್ಮಿಕ ಮಗುವಿನ ಸಂತೋಷದಲ್ಲಿ ಪಾಲಾಗಿರುವಂಥದ್ದು ಭಾಗ್ಯ. 2ನೇ ಕೊರಿಂಥ 1ನೇ ಅಧ್ಯಾಯದಲ್ಲಿ ಇಂದ ನಾವು 16 ಆಶೀರ್ವಾದಗಳು ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಲ್ಲಿರುವಂಥದ್ದನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.